ವಿಲನ್ ಪಾತ್ರದ ಮೂಲಕ ಮತ್ತೆ ಕಿರುತೆರೆಗೆ ಮರಳಿದ ಐಶ್ವರ್ಯ ಸಿಂಧೋಗಿ. ಹಾಗಾದ್ರೆ ಯಾವ ಧಾರಾವಾಹಿ ಅಂದ್ರ? ಹೌದು, ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಸ್ಪರ್ಧಿ ಐಶ್ವರ್ಯ ಸಿಂಧೋಗಿ ಇಂದು ಇಡೀ ಕರ್ನಾಟಕದ ಕ್ರಶ್ ಆಗಿದ್ದಾರೆ. ನಾಗಿನಿ ಸೀರಿಯಲ್ ಮೂಲಕ ಫೇಮಸ್ ಆಗಿ ಬಳಿಕ ಬಿಗ್ ಬಾಸ್ ಮನೆಗೆ ಹೋಗಿದ್ರು. ದೊಡ್ಡ ಮನೆಯಿಂದ ಹೊರಬಂದ ಬಳಿಕ ಬಿಡುವಿನ ಸಮಯದಲ್ಲಿ ಐಶ್ವರ್ಯ ತಮ್ಮ ಕುಚುಕು ಸ್ನೇಹಿತರಾದ ಮೋಕ್ಷಿತಾ, ಶಿಶಿರ್ ಜೊತೆ ದೇಶ ವಿದೇಶವನ್ನ ಸುತ್ತಿದ್ರು. ಇದರ ಜೊತೆಗೆ ಶಿಶಿರ್ ಜೊತೆ ಹೊಸ ಬಿಸ್ನೆಸ್ ಕೂಡ ಶುರು ಮಾಡಿದ್ರು. ಹೀಗಿರುವಾಗ ಇದೀಗ ಐಶ್ವರ್ಯ ಹೊಸ ಧಾರಾವಾಹಿಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಹೌದು, ಒಂದು ಬಿಗ್ ಬಾಸ್ ಸೀಸನ್ ಮುಗಿಯಿತು ಎಂದ್ರೆ ಆ ಸೀಸನ್ ನ ಸ್ಪರ್ಧಿಗಳಿಗೆ ಒಂದರ ಹಿಂದೆ ಒಂದರಂತೆ ಆಫರ್ಗಳು ಬರುತ್ತವೆ. ಈಗಾಗಲೇ ಭವ್ಯ ಗೌಡ ಕರ್ಣ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದಾರೆ. ಈ ಧಾರಾವಾಹಿ ಇದೇ ಜೂನ್ 16ರಿಂದ ಜಿ ಕನ್ನಡದಲ್ಲಿ ಶುರುವಾಗಲಿದೆ. ಮತ್ತೊಂದೆಡೆ ತ್ರಿವಿಕ್ರಮ್ ಕಲರ್ಸ್ ಕನ್ನಡದ ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಅಭಿನಯಿಸುತ್ತಿದ್ದಾರೆ. ಉಗ್ರ ಮಂಜು ಎರಡೆರಡು ಹೊಸ ಸಿನಿಮಾ ಮಾಡುತ್ತಿದ್ದಾರೆ. ಮೋಕ್ಷಿತಾ ಕೂಡ ವಿನಯ್ ಗೌಡ ಜೊತೆಗೆ ವೆಬ್ ಸೀರೀಸ್ ಒಂದರಲ್ಲಿ ಬಣ್ಣ ಹಚ್ಚುತ್ತಿದ್ದಾರೆ. ಹೀಗಿರುವಾಗ ಕಿರುತೆರೆಯಲ್ಲಿ ಈ ಹಿಂದೆ ಹೆಚ್ಚಾಗಿ ವಿಲನ್ ಪಾತ್ರದ ಮೂಲಕ ಕಾಣಿಸಿಕೊಂಡ ಐಶ್ವರ್ಯ ಇದೀಗ ಮತ್ತದೇ ಹಳೆಯ ಕದರ್ಗೆ ಮರಳಿದ್ದಾರೆ. ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರ ಕಾಣುತ್ತಿರುವ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯಲ್ಲಿ ಐಶ್ವರ್ಯ ಪ್ರತ್ಯಕ್ಷರಾಗಿದ್ದಾರೆ. ಈಗಾಗಲೇ ವಾಹಿನಿ ಐಶ್ವರ್ಯ ಅವರ ಎಂಟ್ರಿ ಬಗ್ಗೆ ಪ್ರೋಮೋ ಒಂದನ್ನು ಬಿಡುಗಡೆ ಮಾಡಿದೆ. ಈ ಧಾರಾವಾಹಿಯಲ್ಲಿ ಅವರು ವಿಲನ್ ಪಾತ್ರದಲ್ಲಿ ನಟಿಸುತ್ತಿರುವುದು ಖಚಿತವಾಗಿದೆ. ಹೆಸರು ಮಾತ್ರ ಸಾಕ್ಷಿ, ಆದರೆ ಮನಸ್ಸಾಕ್ಷಿ ಇಲ್ಲ. ಮಹಾಭಾರತದಲ್ಲಿ ಮೆರೆಯೋ ದುರಹಂಕಾರಿ ದುರ್ಯೋಧನ ಇಷ್ಟ ಎಂದು ಐಶ್ವರ್ಯ ಅವರ ಪಾತ್ರ ಪರಿಚಯ ಮಾಡಲಾಗಿದೆ. ಇದು ನೆಗೆಟಿವ್ ಶೇಡ್ ಎಂಬುದು ಸ್ಪಷ್ಟವಾಗಿದೆ. ಕಥಾ ನಾಯಕ ನಾಯಕಿ ಮಧ್ಯೆ ಸಾಕ್ಷಿ ಬರುತ್ತಾಳೆ. ರಾಣಾ ಪಾತ್ರದಲ್ಲಿ ಸುಂದರ್ ಅವರು ನಟಿಸಿದ್ದಾರೆ. ಅಜಿತ್ ಭೂಮಿಯ ಬಾಳಿಗೆ ಎಂಟ್ರಿ ಕೊಡ್ತಿರೋ ಈ ಸಾಕ್ಷಿ ರಾಣಾ ಯಾರು ಎಂಬ ಶೀರ್ಷಿಕೆಯೊಂದಿಗೆ ಸ್ಟಾರ್ ಸುವರ್ಣ ಪ್ರೋಮೋ ಹಂಚಿಕೊಂಡಿದ್ದು ಎಲ್ಲೆಡೆ ವೈರಲ್ ಆಗುತ್ತಿದೆ.